ಕುಳಿತಿದ್ದರು. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಇಬ್ಬರು ತುಂಬಾ ಚಿಂತಾಕ್ರಾಂತರಾಗಿ ಕುಳಿತಿದ್ದರು. ಈ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯ ಒಂದು ಸನ್ನಿವೇಶನ ನಮ್ಮ ವಿದ್ಯಾರ್ಥಿಗಳು ಈಗ ಮಾಡಿ ತೋರಿಸಿದ್ದಾರೆ. ಮೊದಲಿಗೆ ಪಾತ್ರಗಳ ಪರಿಚಯ. ನನ್ನ ಪಾತ್ರ ಧರ್ಮರಾಯ. ನನ್ನ ಹೆಸರು ಚಂದ್ರಶೇಖರ್. ಈ ಪಾತ್ರದಲ್ಲಿ ಭೀಮಸೇನ. ನನ್ನ ಹೆಸರು ಸಂಗಮೇಶ್. ನಾನು ಈ ಪಾತ್ರದಲ್ಲಿ ಇಂದಿರಾ ಅಭಿಮನ್ಯು. ನಾನು ಉತ್ತರೆ. ನನ್ನ ಹೆಸರು ಖುಷಿ. ನನ್ನ ಪಾತ್ರ ನನ್ನ ಹೆಸರು ಸಮರ್. ಪಾತ್ರ ದುರ್ಯೋಧನ. ನನ್ನ ಹೆಸರು ಶ್ರವಣ ಕುಮಾರ. ನನ್ನ ಪಾತ್ರ ಕರ್ಣ. ನನ್ನ ಹೆಸರು ಮನೋಜ್. ಪಾತ್ರ ಶ್ರೇಯಗುತ. ನನ್ನ ಹೆಸರು ಸಂಗಮೇಶ್. ಪಾತ್ರ ಸಾರಥಿ. ನಾವೆಲ್ಲರೂ ಸೈನಿಕರು. ದೊಡ್ಡಪ್ಪ, ನೀವೇಕೆ ಎಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಸಾಕು ಅಭಿಮನ್ಯು ಬಾ. ಇಂದು ಯುದ್ಧ ಭೂಮಿಯಲ್ಲಿ ದ್ರೋಣಾಚಾರ್ಯರು ಚಕ್ರ ವ್ಯೂಹವನ್ನು ರಚಿಸಿದ್ದಾರೆ. ಅದನ್ನು ಬೇಯಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ ಶ್ರೀಕೃಷ್ಣ ಬಲರಾಮನಿಗೆ ಮಾತ್ರ ಗೊತ್ತು. ಆದರೆ ಈಗ ಅವರು ಅನಿವಾರ್ಯವಾಗಿ ದೂರ ಹೋಗಿದ್ದಾರೆ. ಏನು ಮಾಡಬೇಕು? ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆ ಏನು? ಇದು ಚಿಕ್ಕ ವಿಷಯವೇ ಕೊಂಡ. ಪಾಂಡವರಿಗೂ ಕೌರವರಿಗೂ ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹ ತಿಳಿಸುವುದು ಅಷ್ಟು ಸುಲಭದ ಕೆಲಸವೇ? ಚಿಂತೆಯನ್ನು ಬೆಳೆದಾಗ ಚಕ್ರವ್ಯೂಹವನ್ನು ನಾನು ಬೆಳೆಸುತ್ತೇನೆ. ಒಂದನ್ನು ಆಶೀರ್ವಾದಿಸುತ್ತೇನೆ. ಬೇಷುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ನಿನ್ನನ್ನು ಪಡೆದ ನಾವೇ ತಕ್ಕೆದು. ಆದರೆ ಅದೆಂದರೆ ದೊಡ್ಡಪ್ಪ, ನನ್ನ ಸಾಮರ್ಥ್ಯದ ಮೇಲೆ ಶಂಕೆ ಇವೆ. ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ. ನಾನು ಜಗದ್ವಿಖ್ಯಾತ ಅರ್ಜುನನ ಮಗ. ಹೌದು ಮಗು, ನೀನು ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹದ ಮಾತೇ ಇಲ್ಲ. ಆದರೆ ಈ ಘನಘೋರ ಯುದ್ಧವು ನಿನ್ನ ಸಹಬಾರಕರಿಗೆ ಸಲ್ಲದು ಕುಮಾರ. ಚಿಂತೆಯನ್ನು ಬಿಡಿ ದೊಡ್ಡಪ್ಪ. ಚಕ್ರ ಬೇಯಿಸುವ ವಿದ್ಯೆ ನಾನು ತಾಯಿ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ನನ್ನನ್ನು ಆಶೀರ್ವದಿಸಿ ಕಳಿಸಿ. ಬೇಷ್ ಕುಮಾರ್, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳಿ ಚಕ್ರ ಸಾಮರ್ಥ್ಯ ವೀರಾಭಿಮಾನಿಯಿಂದಲಿದೆ. ಇದೇನು ಭೀಮಸೇನ, ನೀನು ಹೇಳುತ್ತಿರುವುದು? ಅಭಿಮಾನಿ ಇನ್ನು ಮಗು. ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣಿಸದು. ಅಣ್ಣ, ನೀವು ಚಿಂತಿಸಬೇಡಿ. ಚಕ್ರ ಸಾಮರ್ಥ್ಯ ವೀರಾಭಿಮಾನಿದೆ. ಆಯ್ತು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸುವ ನನ್ನ ಸಾಮರ್ಥ್ಯವಿದೆ. ಆದರೆ ಅಭಿಮನ್ಯುವನ್ನು ನಾವು ಯುದ್ಧರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚ ತೀರಿಸೋಣ. ಆಗಲಿ ಅಣ್ಣ. ಬಹಳ ಸಂತೋಷ ದೊಡ್ಡಪ್ಪ. ನನ್ನನ್ನು ಆಶೀರ್ವಾದ. ವೀರ ಜಯಶಾಲಿ ವಸ್ತು. ಹೀಗೆ ಕುರುಕ್ಷೇತ್ರದ 12ನೇ ದಿನ ವೀರಾಭಿಮನ್ಯು ತನ್ನ ದೊಡ್ಡಪ್ಪಂದಿರಾದ ಧರ್ಮರಾಯ ಮತ್ತು ಭೀಮಸೇನರಿಂದ ಚಕ್ರವ್ಯೂಹವನ್ನು ಬೆಳೆಸಲು ಅನುಮತಿಯನ್ನು ಪಡೆದು ತನ್ನ ತಾಯಿಯ ಬಳಿ ತರುತ್ತಾನೆ. ದೃಶ್ಯ 2, ಅರಮನೆಯಲ್ಲಿ ವೀರಾಭಿಮನ್ಯುವಿನ ತಾಯಿ ಸುಭದ್ರೆ
ಆಸೀನರಾಗಿದ್ದಾಳೆ. ಅಲ್ಲಿಗೆ ವೀರ ಅಭಿಮನ್ಯುವಿನ ಆಗಮನ. ಅಮ್ಮ, ಈ ದಿನ ನಾನು ಕುರುಕ್ಷೇತ್ರದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡ ಪಂದಿರ. ಅಮ್ಮ, ಈ ದಿನ ನಾನು ಕುರುಕ್ಷೇತ್ರದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡ ಪಂದಿರಾದ ಧರ್ಮರಾಯ ಮತ್ತು ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ. ನೀನು ನನ್ನನ್ನು ಆಶೀರ್ವದಿಸಮ್ಮ. ಇದೇನು ಕಂದ? ನೀನು ಯುದ್ಧರಂಗಕ್ಕೆ ಹೋಗಿದ್ದೀಯಾ? ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸಿದ್ದೀಯಾ? ಏಕಮ್ಮ ಈ ಸುಭದ್ರಾನಂದ ವೀರ ಅಭಿಮನ್ಯುವಿನ ಮೇಲೆ ಸಂಧೆ ನನ್ನನ್ನು ಅರಸಿಕೊಳ್ಳಿಸಿಕೊಡಮ್ಮ. ಆದರೆ ಕೃಷ್ಣ ಪರಮಾತ್ಮನ ನಿರ್ದೇಶನದಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಶಾಲೆಯಾಗಿ ಬಾ ಮಗನೇ, ಓದಿ ಬಾ, ನಿನಗೆ ಮಕ್ಕಳು. ಯಾವುದು ಏಕೆ ನಿನ್ನ ಓದನ್ನು ಭಿನ್ನವಾಗಿ ಕಾಣುತ್ತಿದೆಯಲ್ಲ? ಪ್ರಾಣಕಾಂತ, ನೀನು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು. ಅದಕ್ಕಾಗಿ ಈ ನೃತ್ಯಕ್ಕೆ ಬಂದೆ. ಚಿಂತಿಸಬೇಡ ಹೋಗ್ತಾರೆ. ಈ ಯುದ್ಧದಲ್ಲಿ ನಾನು ಜಯಶಾಲಿಯಾಗಿ ಹಿಂದಿರುಗುತ್ತೇನೆ. ಧೈರ್ಯಗಳನ್ನೇ ನಗುಮುಖದಿಂದ ಕಳುಹಿಸಿಕೊಡು ನನ್ನನ್ನು. ಯುದ್ಧ ಕ್ಷತ್ರಿಯರ ಧರ್ಮ. ಹೋಗಿ